ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಲಾಭ ಆಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಆ ಲಾಭ ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಆಗಿರುವುದಿಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ರೀತಿಯಲ್ಲಿ ಬೇಸರದ ಸಂಗತಿ. ಅಲಂಕಾರಿಕ ವಸ್ತುಗಳ ಖರೀದಿಯಿಂದ ಹೆಚ್ಚು ಖರ್ಚಾಗತ್ತೆ. ಯಾವುದೋ ಒಂದು ಪದಾರ್ಥ ಚೆನ್ನಾಗಿ ಕಂಡುಬಿಡುತ್ತೆ, ಅದನ್ನು ನಮ್ಮ ಮನೆಗೆ ತರಬೇಕು, ನಾನು ಅದನ್ನು ಕೊಂಡ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹಣ ಹೆಚ್ಚಾಗಿ ಖರ್ಚಾಗ್ತಕ್ಕಂಥದ್ದಾಗತ್ತೆ. ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ, ಆದ್ದರಿಂದ ಅಸಮಾಧಾನವಾಗುತ್ತೆ. ಮಕ್ಕಳು ಏನೋ ಹಠ ಮಾಡ್ತಾರೆ, ಅದು ನಿಮಗಿಷ್ಟ ಇರೋದಿಲ್ಲ, ಆದರೆ ಅನಿವಾರ್ಯವಾಗಿ ಹಣವನ್ನು ಖರ್ಚು ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಒದಗಿರುತ್ತೆ ಅಂತಕ್ಕಂತಹದ್ದು. ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರ ಅಥವಾ ಅದಕ್ಕೆ ಸರಿಯಾದಂತಹ ಒಂದು ಮಾರ್ಗ ಸಿಕ್ಕುವಂಥದ್ದಿದೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಅನುಕೂಲ ಇದ್ದಂಥವರು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ, ಶುಭವಾಗಿ. ವೃಷಭ ರಾಶಿ. ಬಹಳ ದಿವಸಗಳಿಂದ ಗೌಪ್ಯವಾಗಿ ಇಟ್ಟಂತಹ ವಿಚಾರಗಳು ತನ್ನಿಂದ ತಾನೇ ಹೊರಬರ್ತಕ್ಕಂಥದ್ದಾಗತ್ತೆ, ಬಹಿರಂಗವಾಗತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು. ಮಾತಿನ ಭರದಲ್ಲಿ ನಾನೆಲ್ಲಾದರೂ ತಪ್ಪು ಮಾಡಿಬಿಟ್ನಾ ಅಂತ ಹೇಳಿ ಒಂದು ಸಾರಿ ಆಲೋಚನೆ ಬರುವಂಥದ್ದಾಗತ್ತೆ. ವಾಹನದ ವಾಹನಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಮಯ. ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗ್ತಕ್ಕಂಥದ್ದು. ನಿಮಗೆ ಸಂಬಂಧಪಟ್ಟಂತಹ ವಿಷಯವೇ ಆದರೂ ಕೂಡ ಅಷ್ಟು ಆ ವಿಚಾರದಿಂದ ತೊಂದರೆ ಆಗಬಾರದು ಅಂತ ಹೇಳಿ ಆಲೋಚನೆ ಬರ್ತಕ್ಕಂಥದ್ದಾಗತ್ತೆ. ಹೃದ್ರೋಗಿಗಳಿಗೆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಎಚ್ಚರಿಕೆ ಇರಬೇಕು. ಎಚ್ಚರ ವಹಿಸಲಿಲ್ಲ ಅಂತಾದಾಗ ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾದಂಥದ್ದಾಗತ್ತೆ. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಖಚಿತಪಡಿಸ್ಕೊಳ್ಬೇಕು. ನಾನು ಈ ವಿಷಯವನ್ನು ಓದಬಲ್ಲೆನಾ, ನನಗೆ ಈ ವಿಷಯದ ಆಯ್ಕೆ ಸರಿಯಾಯಿತಾ, ಇವೆಲ್ಲವನ್ನು ಗಮನಿಸಿಕೊಂಡು ನಿಮ್ಮ ಸಾಮರ್ಥ್ಯದ ಪರೀಕ್ಷೆಯನ್ನು ಮಾಡಿಕೊಂಡು ನಂತರದಲ್ಲಿ ನಿಮಗೆ ಯಾವುದು ವಿಷಯ ಇಷ್ಟವಾಗುತ್ತೋ ಅಂತಹ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ನಿಮ್ಮ ಏಕಾಗ್ರತೆ ಅತಿ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾದಂಥದ್ದಿರುತ್ತೆ. ಗಣಪತಿಗೆ ವಿಶೇಷವಾಗಿ ಗರಿಕೆಯನ್ನು, ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಆಗ್ತಕ್ಕಂಥದ್ದಿದೆ. ಮನೆಯವರು ನಿಮ್ಮಿಂದ ಸಂತೋಷ ಪಡ್ತಾರೆ. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ಕೆಲಸದ ಶೈಲಿ, ನಿಮಗಿರ್ತಕ್ಕಂತಹ ಒಂದು ಉತ್ಸಾಹ, ಇವೆಲ್ಲವನ್ನು ನೋಡಿ ಮನೆಯವರು ಪ್ರಭಾವಿತರಾಗ್ತಾರೆ. ಮನೆಯವರ ಮನಸ್ಸನ್ನು ನೀವು ಗೆಲ್ತೀರಿ ಅಂತ ಹೇಳಿ ಅರ್ಥ. ಭಿನ್ನಾಭಿಪ್ರಾಯಗಳ ಇರತಕ್ಕಂತಹದ್ದನ್ನು, ಅಂತಹ ವ್ಯಕ್ತಿಗಳನ್ನು ಆದಷ್ಟು ದೂರ ಮಾಡಿಬಿಡಿ. ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ ಅಂತಕ್ಕಂಥದ್ದು. ಕುಟುಂಬದ ಶಾಂತಿ, ಸಂತೋಷ ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು, ಸಂತೋಷವನ್ನು ನೀಡುತ್ತೆ. ಕುಟುಂಬ ಚೆನ್ನಾಗಿದ್ದರೆ, ಸಂಸಾರ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದ ಹಾಗೆ ಅನ್ನುವಂತಹ ಮಾತು ನಿಮ್ಮಿಂದ ಬರುತ್ತೆ. ಮಹಿಳೆಯರು ಖರೀದಿಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದು, ಅದರಿಂದ ಲಾಭ ಏನೂ ಇಲ್ಲ, ನಷ್ಟವೋ ಕಷ್ಟವೋ ಒಟ್ಟಾರೆ ಮನಸ್ಸಿಗೆ ಬಂದಿದೆ, ವ್ಯಾಪಾರವನ್ನು ಮಾಡಬೇಕು, ಕೊಂಡುಕೊಳ್ಬೇಕು ಅನ್ನುವಂತಹ ಭಾವನೆ ಆಗುತ್ತೆ. ಮನೆಗೆ ಬೆಲೆ ಬಾಳತಕ್ಕಂತಹ ವಸ್ತುವನ್ನು ತರಬಹುದು, ಆದರೆ ಅದರ ಹಿನ್ನೆಲೆಯನ್ನು ನೋಡಿದಾಗ ಹಣಕ್ಕೋಸ್ಕರ ತುಂಬ ಒದ್ದಾಟವನ್ನು ಮಾಡಿರುವಂತಹ ಪರಿಸ್ಥಿತಿ ಅರ್ಥವಾಗುವಂಥದ್ದಾಗತ್ತೆ. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಕೆಲವು ವ್ಯಾವಹಾರಿಕವಾದಂತಹ ಅಭಿಪ್ರಾಯಗಳಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ. ಇದರ ಅರ್ಥ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ
ನಿಮಗೆ ಅದು ಸರಿ ಅಂತ ಹೇಳಿ ಅನ್ನಿಸ್ಬೋದು. ಹಲವಾರು ಜನಕ್ಕೆ ಅದರಿಂದ ತೊಂದರೆ, ಆಪತ್ತು ಅಂತಕ್ಕಂಥದ್ದು ಬರುತ್ತೆ ಅಂತ ಅರ್ಥ. ನಿಮ್ಮ ಕೆಲಸದಲ್ಲೇ ನೀವು ಕೆಲವು ತೊಂದರೆಗಳನ್ನು ಮಾಡಿಕೊಳ್ತೀರಿ. ಹಾಗಾಗಿ ಸರಿಯಾಗಿ ಪರಾಮರ್ಶೆ ಮಾಡಬೇಕಾದಂಥದ್ದು, ಅಥವಾ ಏನಾದರೂ ಅಗತ್ಯವಾಗಿ ಬದಲಾವಣೆ ಅಂತಕ್ಕಂಥದ್ದು ಬೇಕು ಅಂತಾದರೆ ಖಂಡಿತವಾಗಿ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಹಣದ ಲೆಕ್ಕಾಚಾರದಿಂದ ನಿಷ್ಠುರವಾಗ್ತೀರಿ. ಎಲ್ಲ ಕಡೆಯಲ್ಲೂ ಕೂಡ ಪರಿಶುದ್ಧವಾದಂತಹ ಲೆಕ್ಕಾಚಾರ ಇರಬೇಕು, ವ್ಯವಹಾರ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿದ್ದೆ ಇಲ್ಲದೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಹೇಳಿ ಹಳ್ಳಿಯ ಮಾತು. ಆ ರೀತಿಯಲ್ಲಿ ನಿದ್ದೆಗೆಟ್ಟಾಗ ಮನಸ್ಸು ವಿಕಾರವಾಗ್ತಕ್ಕಂಥದ್ದು, ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂತಹದ್ದು, ಅಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ನಿಮ್ಮ ವಾದ ನಿಮಗೇ ಸರಿ ಎನಿಸ್ಬೋದು ಅಷ್ಟೇ ಹೊರತು ಬೇರೆಯವರಿಗಲ್ಲ. ಆ ಮಾತನ್ನು ನೀವು ತಿಳಿದಿರಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿದ್ದಂತಹ ಗೊಂದಲಗಳು ದೂರವಾಗ್ತಕ್ಕಂಥದ್ದಿದೆ. ಕಾರ್ತಿಕೇಯನನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.